ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೊಮೋ ಬಂದಿದೆ. ಅದ್ರಲ್ಲಿ ರಿಷಾ ಅವರಿಗೆ ಕ್ಲಾಸ್ ತಗೋತಾ ಇರೋದಂತೂ ಇದೆ. ಅವ್ರು ಮಾಡಿದಂತ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಯಾವುದೇ ತಪ್ಪಾಗಿದ್ರು ಬಿಡ್ತಿದ್ರೇನೋ, ಆದ್ರೆ ಈ ತಪ್ಪನ ಮಾತ್ರ ಬಿಡೋಕ್ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾಡಿರೋದು ಅಷ್ಟು ದೊಡ್ಡ ತಪ್ಪು. ಅದು ಅಲ್ಲದೆ ಬಿಗ್ ಬಾಸ್ ಮನೆಯ ಅತಿ ದೊಡ್ಡ ರೂಲ್ಸ್ ಅಂತ ಕೂಡ ಹೇಳ್ಬೋದು. ಅದನ್ನೇ ಅವರು ಮುರಿದು ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರು ಈ ಮನೆಯಲ್ಲಿ ಒಬ್ಬರಿಗೆ ಹೊಡೆಯೋದು ಅತಿ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದಾರೆ. ನಿಮ್ ಕೈಗಳಿರೋದು ದೇವ್ರು ಕೊಟ್ಟಿರುವಂತ ಕೈಗಳನ್ನ ಆದ್ರೆ ಒಳ್ಳೇದಕ್ ಬಳಸ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಗೆಲ್ಲೋದಕ್ಕೂ ಬಳಸ್ಕೊಳ್ಳಿ. ಹೊಡೆಯೋಕೆ ಕೆಟ್ಟ ಕೆಲಸ ಮಾಡಕ್ಕೆ ಬಳಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಬರೀ ಕೈದ್ ಮಾತ್ರ ಅಲ್ಲ, ಬಾಯಿ ತಲೆನ ಕೂಡ ಒಳ್ಳೇದಕ್ಕೆ ಅವ್ರು ಗೆಲ್ಲೋದಕ್ಕೆ ಬಳಸ್ಕೋಬೇಕು, ಹೊರತಾಗಿ ಇನ್ನೊಬ್ರನ್ನ ಕಾಲು ಎಳೆಯೋದಕ್ಕೆ ಬಳಸ್ಕೋಬಾರ್ದು. ಆದ್ರೆ ರಿಷಾ ಗೌಡ ಅವರು ಹಾಗೇನೆ ರಾಶಿಕಾ ಅವರು, ಅಶ್ವಿನಿ ಗೌಡ ಅವರು ಇದನ್ನ ತಮ್ಮ ಬಾಯನ್ನ, ತಲೆಯನ್ನ, ಕೈಯನ್ನ ಎಲ್ಲಾನು ಬರೀ ಮತ್ತೊಬ್ಬರನ್ನ ಹಿಂದೆ ಎಳೆಯಕ್ಕೆ ಬೆಳೆಸ್ಕೊತಾ ಇದ್ದಾರೆ, ಹೊರತಾಗಿ ಅವ್ರು ಮುಂದೆ ಹೋಗೋ ಕಡೆ ಯೋಚನೆನೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಈಗ ವಿಟಿ ಜೊತೆಗೆ ಅವ್ರು ಹೊಡೆದಿರೋದನ್ನ ತೋರಿಸ್ತಾರೆ ಪ್ರೋಮೋದಲ್ಲಿ. ಆದ್ರೆ ರಿಷಾ ಗೌಡ ಅವರು ಬರೀ ಹೊಡೆದಿರೋದನ್ನ ತೋರಿಸ್ಬಾರ್ದು. ಯಾಕಪ್ಪ ಅಂದ್ರೆ ಹೊಡೆದಿರೋದು ಅಷ್ಟೇ ಆದ್ರೆ ಯಾರ ತಲೆಗೂ ಅವ್ರನ್ನ ಕಳಿಸ್ಬೇಕು ಅನ್ಸಲ್ಲ. ಪರವಾಗಿಲ್ಲ, ವಾರ್ನಿಂಗ್ ಕೊಟ್ಟು ಇಟ್ಕೊಳ್ಳೋಣ ಅನ್ನೋ ರೀತಿ ಅಂತ ಒಂದು ಮನಸ್ಥಿತಿನೇ ಬರುತ್ತೆ. ಅದು ಅಲ್ಲದೆ ನೇರವಾಗಿ ಮನೆಯಿಂದ ಆಚೆ ಹಾಕೋದನ್ನ ಬಿಟ್ಟು ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ ಪವರ್ ನ ಕೊಟ್ಟಿದ್ದಾರೆ. ಆಚೆ ಕಳಿಸ್ತೀರಾ ಅಥವಾ ಇಟ್ಕೋತೀರಾ ಅಂದಾಗ ಎಲ್ರಿಗೂನು ಈ ಸ್ಟೇಜ್ ತುಂಬಾನೇ ದೊಡ್ಡದಾಗಿರುತ್ತೆ. ಆ ಒಂದು ಚಿಕ್ಕ ತಪ್ಪಿಂದ ಅವ್ರನ್ನ ಆಚೆ ಹಾಕೋದ್ ಬೇಡ, ಏನೋ ಹೋಗ್ಲಿ ಬಿಡು, ಮಾಡಿದಾಳೆ ತಿಳಿದಿರಾ ಇರ್ಲಿ ಅನ್ನೋ ರೀತಿನೇ ವಾರ್ನ್ ಮಾಡಿನೇ ಬಿಡೋ ಅಂತ ಮನಸ್ಥಿತಿ ಎಲ್ಲಾ ಮನೆಯವ್ರಿಗೂನು ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ಈ ರೀತಿ ಬಿಗ್ ಬಾಸ್ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು. ಇದೇ ರೀತಿಯಾಗಿ ಒಬ್ಬ ಹುಡುಗ ಹುಡುಗಿ ಬಡ್ದಿದ್ರೆ ಏನೇನ್ ಆಗಿರೋದು ಅಂತ ಕೇಳ್ತಿದ್ದಾರೆ. ಏನು ಆಗ್ತಿರ್ಲಿಲ್ಲ. ಅದೇ ದಿನ ಅದೇ ಕ್ಷಣನೇ ಆ ಹುಡುಗನ್ನ ಮನೆಯಿಂದ ಆಚೆ ಹಾಕ್ತಿದ್ರು. ಈ ಬಿಗ್ ಬಾಸ್ ಮನೆಯಲ್ಲಿ ಹುಡುಗಿರ್ಗೊಂದ್ ರೂಲ್ಸ್, ಹುಡುಗರ್ಗೊಂದ್ ರೂಲ್ಸ್ ಅನ್ನೋದು ಇಲ್ಲಿ ಮೊದ್ಲಿಂದಾನು ಗೊತ್ತಿದೆ. ಯಾಕಪ್ಪ ಅಂದ್ರೆ ಕಳೆದ ಸೀಸನ್ ಅಲ್ಲಿ ಬರೀ ಬೈದಿದ್ದಕ್ಕೇನೆ ಲಾಯರ್ ಜಗದೀಶ್ ನ ಹೊರಗ್ ಹಾಕಿದ್ರು, ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಸಲುವಾಗಿ. ಇನ್ನು ರಂಜಿತ್ ಅವ್ರನ್ನ ಅವರು ಹೊಡೆದೇ ಇರ್ಲಿಲ್ಲ. ಒಂದು ಫ್ರಾಕ್ಷನ್ ಆಫ್ ದ ಮೂಮೆಂಟ್ ಅಲ್ಲಿ ಅವರು ತಳ್ಳಿದ್ರಷ್ಟೇ, ಹೊಡೆದು ಇರ್ಲಿಲ್ಲ ಕೂಡ. ಆದ್ರೂ ಅವ್ರನ್ನ ಹೊರಗಡೆ ಹಾಕಿದ್ರು. ಇದೇ ರೀತಿಯಾಗಿ ಟಾಸ್ಕ್ ಅಲ್ಲಿ ಭವ್ಯ ಗೌಡ ಅವರು ಹನುಮಂತನ್ನ ಹೊಡೆದಾಗ ಬರೀ ವಾರ್ನ್ ಮಾಡಿ ಬೈದು ಬಿಟ್ರು ಅಷ್ಟೇ. ಇನ್ನು ಇವಾಗ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಅಂದ್ರೆ ಆಗದೆ ಇರೋದಕ್ಕೆ ಇವಾಗ್ಲೇ ಶಂಕುಸ್ಥಾಪನೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತೀರಾ ಇಲ್ಲ ಎಲಿಮಿನೇಟ್ ಮಾಡ್ತೀರಾ ಅನ್ನೋದನ್ನ ಕಂಟೆಸ್ಟೆಂಟ್ ಗಳಿಗೆನೆ ಬಿಟ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ರೆಡ್ ಕಾರ್ಡ್ ಇಟ್ಟಿದ್ದಾರೆ, ಒಂದು ಯೆಲ್ಲೋ ಕಾರ್ಡ್ ಇಟ್ಟಿದ್ದಾರೆ. ರೆಡ್ ಕಾರ್ಡ್ ಬಂದ್ಬಿಟ್ಟು ಎಲಿಮಿನೇಟ್ ಮಾಡೋದಕ್ಕೆ, ಇನ್ನೊಂದು ಯೆಲ್ಲೋ ಕಾರ್ಡ್ ಬಂದ್ಬಿಟ್ಟು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ವಾರ್ನ್ ಮಾಡಿ ಬಿಡೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮಗ್ ಬಂದಿರೋ ಮೆಸೇಜ್ ಪ್ರಕಾರ ಇಲ್ಲಿ ವಾರ್ನ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ, ಆದ್ರೆ ಮನೆಯಿಂದ ಆಚೆ ಕಳಿಸಿಲ್ಲ. ಇದರಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಬರೀ ಯೆಲ್ಲೋ ಕಾರ್ಡ್ ನ ಎತ್ಕೊಂಡು ವಾರ್ನ್ ಮಾಡೋದನ್ನ ತೋರಿಸಿದ್ದಾರೆ. ಅದ್ರ ಜೊತೆಗೇನೆ ಮಾಳು ನಿಪ್ನಾಳ್ ಅವರು ರೆಡ್ ಕಾರ್ಡ್ ನ ಇಟ್ಕೊಂಡು ಎಲಿಮಿನೇಟ್ ಮಾಡೋದನ್ನ ತೋರಿಸಿದ್ದಾರೆ. ಮಿಕ್ಕಿರೋ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಏನೇನು ವೋಟ್ ಮಾಡಿದ್ದಾರೆ ಅಂತ ತೋರಿಸಿಲ್ಲ. ನನಗನ್ಸೋ ಮಟ್ಟಿಗೆ ಯಾರ್ಯಾರು ಇನ್ನು ಎಲಿಮಿನೇಷನ್ ಅಲ್ಲಿ ಇದಾರಲ್ವಾ, 4 ಜನ ಉಳ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋರು ಎಲಿಮಿನೇಷನ್ ಅಲ್ಲಿ, ನಾಮಿನೇಷನ್ ಅಲ್ಲಿ ಇರೋರು ಅವರು ರೆಡ್ ಕಾರ್ಡ್ ನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಏನ್ ಮಾಡಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಇನ್ನು ಗಿಲ್ಲಿ ಅವ್ರು ಬಂದ್ಬಿಟ್ಟು ಯೆಲ್ಲೋ ಕಾರ್ಡ್ ನೇ ಎತ್ಕೊಂಡಿರ್ತಾರೆ. ಅವ್ರಿಗಂತೂ ಅದು ಲೆಕ್ಕಕ್ಕೆ ಎಲ್ಲ ಅಲ್ಲೇ ಕ್ಷಮಿಸಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಏನು ಮಸಿ ಬಳಿಯೋ ಟಾಸ್ಕ್ ಅಥವಾ ಇನ್ನೊಂದ್ ಯಾವ್ದೋ ಟಾಸ್ಕ್ ಅಲ್ಲಿ ಹೇಳ್ತಾರೆ ಅಷ್ಟೇ, ಅದೇ ನಾನ್ ನಿನಗ್ ಹೊಡೆದಿದ್ರೆ ನೀನ್ ಸಹಿಸ್ಕೋತಿದ್ದ ಅಂತ ಮಾತಾಡಿದ್ದಾರೆ. ಅದನ್ನ ಅಲ್ಲಿಗೆ ಬಿಟ್ಟು ಮುಂದೆ ಕೂಡ ಬಂದಿದ್ದಾರೆ. ಅದನ್ನ ಪದೇ ಪದೇ ಎತ್ತೋ ಅಂತ ಕೆಲಸ ಕೂಡ ಮಾಡ್ತಾ ಇಲ್ಲ ಗಿಲ್ಲಿ ಅವರು. ಸೊ ಅವರು ಕೂಡ ವಾರ್ನಿಂಗ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಇದ್ರ ಜೊತೆಗೆ ರಿಷಾ ಅವರಿಗೆ ಸಿಕ್ಕಿರೋ ಶಿಕ್ಷೆ ಏನಪ್ಪಾ ಅಂದ್ರೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಹಾಗೇನೆ ಕಳಪೆಗೆ ಹಾಕಿದ್ದಾರೆ. 24 ಗಂಟೆಗಳ ಕಾಲ ಕಳಪೆ ಆಗಿ ಜೈಲಲ್ಲಿ ಕಳೆಯಬೇಕು ಅಂತ ಹಾಕಿದ್ದಾರೆ. ಇನ್ನು ನಿನ್ನೆಯ ದಿನ ಕಳಪೆ ಕೊಡ್ಬೇಕಾದ್ರೆ ಗಿಲ್ಲಿ ಅವರಿಗೆ ಕಳಪೆ ಕೊಡ್ತಾರೆ. ಇದ್ರ ಬಗ್ಗೆ ಯಾರಿಗೂನು ತಲೆಲೇ ಇರ್ಲಿಲ್ಲ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ವಿಚಾರ ಇದ್ರು ಕೂಡ ಮನೆಯವರು ಯಾರಿಗೂ ತಲೆಗೆ ಇದು ಬರ್ಲೇ ಇಲ್ವಾ ಕಳಪೆ ಕೊಡ್ಬೇಕಾದ್ರೆ ಅನ್ನೋದು ನನ್ಗ್ ಡೌಟ್ ಆಯ್ತು. ಯಾಕಂದ್ರೆ ಕಳಪೆಗೆ ಅವರೇ ಹೋಗ್ತಾರೆ ಅಂತ ಅನ್ಕೋತಾ ಇದ್ವಿ, ಆದ್ರೆ ಅಲ್ಲಿ ಗಿಲ್ಲಿ ಅವ್ರನ್ನ ಕಳಿಸ್ತಾರೆ. ಅದು ಸಿಲ್ಲಿ ರೀಸನ್ಗೆ ಅಂತ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಅದನ್ನ ಚರ್ಚಿಸ್ತಾರೆ. ಗಿಲ್ಲಿ ಕರೆಕ್ಟ್ ಕಳಪೆ ಕೊಟ್ಟಿದ್ದು ಅಂತ ಕೇಳ್ತಾರೆ.
ಅದ್ರಲ್ಲಿ ಸ್ವಲ್ಪ ಜನ ಕರೆಕ್ಟ್ ಅಂದ್ರು, ಇನ್ ಸ್ವಲ್ಪ ಜನ ರಾಂಗ್ ಅಂದ್ರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಿಷಾ ಅವರಿಗೆ ಕಳಪೆನ ಕೊಟ್ಟಿದ್ದಾರೆ, 24 ಅವರು ಜೈಲಲ್ಲಿ ಇರ್ಬೇಕು. ಅದ್ರ ಜೊತೆಗೇನೆ ನೆಕ್ಸ್ಟ್ ವಾರ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ಇನ್ನು ಜನಗಳ ಕೈಯಲ್ಲಿದೆ ಅವ್ರನ್ನ ಉಳಿಸ್ಕೊಳ್ಳೋದು ಕಳಿಸ್ಕೊಳ್ಳೋದು ಅಂತ. ಇವಾಗ್ಲೇ ಹೊರಗಿನ ಇದನ್ನ ನೋಡಿದ್ರೆ ವಾತಾವರಣನ ರಿಷಾ ಅವ್ರನ್ನ ಆಚೆ ಹಾಕ್ಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಾರ ಅವರು ಏನಾದ್ರು ಇರೋ ಒಂದ್ ವಾರದಲ್ಲಿ ಅವರು ಚೆನ್ನಾಗ್ ಆಟ ಆಡಿ ಅಥವಾ ಚೆನ್ನಾಗ್ ಅವ್ರನ್ನ ಅವರು ತಿದ್ಕೊಂಡು ಅವ್ರ ಬಿಹೇವಿಯರ್ನ ಅವರು ಸರಿಪಡಿಸ್ಕೊಂಡ್ರೆ ಉಳಿಯೋ ಅಂತ ಚಾನ್ಸ್ ಇರುತ್ತೆ. ಇಲ್ಲ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಖಂಡಿತವಾಗ್ಲೂ ಮನೆಯಿಂದ ಆಚೆ ಹೋಗೋದ್ರಲ್ಲಿ ಡೌಟೇ ಇಲ್ಲ. ನಮ್ ಜನ ಅಂತೂ ಅವಳನ್ನ ಉಳಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಈ ವಾರದ ಎಲಿಮಿನೇಷನ್ ಅಲ್ಲಿ ಮನೆಯಿಂದ ಆಚೆ ಹೋಗಿರೋರು ಚಂದ್ರಪ್ರಭಾ ಅವರು ಅನ್ನೋಂತ ನ್ಯೂಸ್ ಕೂಡ ಬರ್ತಾ ಇದೆ. ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ರಿಷಾ ಅವರು ಮನೆಯಲ್ಲೇನೆ ಉಳ್ಕೊಂಡಿದ್ದಾರೆ. ನೆಕ್ಸ್ಟ್ ವಾರ ಜನಗಳ ಕೈಯಲ್ಲಿದೆ ಯಾರನ್ನ ಕಳಿಸ್ಬೇಕು ಯಾರನ್ನ ಉಳಿಸ್ಬೇಕು ಅನ್ನೋದು. ಇದೇ ವಾರ ರಿಷಾ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರೆ ಅಟ್ಲೀಸ್ಟ್ ಇನ್ನೊಂದು ವಾರ ಚಂದ್ರಪ್ರಭಾ ಅವ್ರಿಗಾದ್ರೂ ಸಿಕ್ಕಿರೋದು ಅನ್ನೋದು ನನ್ನ ಅಭಿಪ್ರಾಯ. ಕಾಯ್ದು ನೋಡೋಣ ಇನ್ನು ಏನಾಗುತ್ತೆ ಅಂತ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.